ದರ್ಶನ್ ಮತ್ತು ಪವಿತ್ರ ಇವತ್ತು ಮುಖಾಮುಖಿಯಾಗಿದ್ದಾರೆ. ಆದರೆ ಮಾತಿಲ್ಲ, ಕಥೆ ಇಲ್ಲ. ಕೋರ್ಟ್ಗೆ ಹಾಜರಾದಂಥ ವೇಳೆಯಲ್ಲಿ ಇಬ್ಬರು ಕೂಡ ಎದುರು ಬದುರು ಆಗಿದ್ದಾರೆ. 57ನೇ CCH ಕೋರ್ಟ್ಗೆ ಹಾಜರಾಗಿದ್ದರು ಆರೋಪಿಗಳು. ಜಾಮೀನು ನೀಡಬೇಕಾದ್ರೇ ಖುದ್ದು ಹಾಜರಿರಬೇಕು, ನಿಮ್ಮಿಬ್ಬರ ಫಿಸಿಕಲ್ ಪ್ರೆಸೆನ್ಸ್ ಇಲ್ಲಿರಬೇಕು ಅಂತ ಹೇಳಿ ಷರತ್ತನ್ನು ಹಾಕಲಾಗಿತ್ತು ಜಾಮೀನು ಕೊಡ್ತಕ್ಕಂಥ ಟೈಮ್ನಲ್ಲಿಯೇ. ಇವತ್ತು ಕೋರ್ಟ್ ಮುಂದೆ ದರ್ಶನ್ ಮತ್ತು ಗ್ಯಾಂಗ್ ಹಾಜರಾಗಿದೆ. ಏಪ್ರಿಲ್ 8ನೇ ತಾರೀಕಿಗೆ ಇದೀಗ ವಿಚಾರಣೆಯನ್ನು 57ನೇ CCH ಕೋರ್ಟ್ ಮುಂದೂಡಿದೆ. ಆರೋಪಿಗಳನ್ನು ಮಾಫಿ ಸಾಕ್ಷಿ ಮಾಡಿಬಿಡಬೇಕು ಅಂಥೇಳಿ ಒತ್ತಡ ಹಾಕ್ತಾ ಇದ್ದಾರೆ. ಇಲ್ಲಿ ಮಾಫಿ ಸಾಕ್ಷಿ ಅಂದರೆ ಒಂದು ಕೃತ್ಯ ನಡೆಯುತ್ತೆ, ಕಳ್ಳತನವೋ, ಕೊಲೆಯೋ, ಸುಲಿಗೆನೋ, ದರೋಡೆನೋ ಏನೋ ಒಂದು ನಡೆಯುತ್ತೆ ಅಂತ ಅಂದ್ಕೊಳ್ಳೋಣ ನಾವು. ಒಂದು ಅಪರಾಧಿಕ ಕೃತ್ಯದಲ್ಲಿ ಒಂದು 10 ಜನ ಭಾಗಿಯಾಗಿದ್ದರು, 5 ಜನ ಇದ್ದರು, 8 ಜನ ಇದ್ದರು ಅಂತ ಅಂದ್ಕೊಳ್ಳಿ. ಈ ಟೈಮಲ್ಲಿ ಏನಾಗುತ್ತೆ, ಬಹುತೇಕ ಸಂದರ್ಭಗಳಲ್ಲಿ ಇಂಥ ಕೆಲವು ಕೇಸ್ಗಳಿಗೆ ಸಾಕ್ಷಿನೇ ಇರಲ್ಲ. 8 ಜನ ಸೇರಿ ಅತ್ಯಾಚಾರ ಮಾಡಿರಬಹುದು, ದರೋಡೆ ಮಾಡಿರಬಹುದು, ಕೊಲೆ ಮಾಡಿರಬಹುದು, ಯಾವುದೇ ರೀತಿ ನಿಮಗೆ ಪ್ರೂಫ್ ಇರಲ್ಲ ಅದರಲ್ಲಿ. ಆಗೇನಾಗ್ತಾರೆ, ಪೊಲೀಸರು ಒಂದು ದಾಳವನ್ನು ಉರುಳಿಸ್ತಾರೆ ಸಹಜವಾಗಿ. ಆ 8 ಜನರಲ್ಲಿ ಒಬ್ಬನ್ನ ಹಿಡ್ಕೊಂಡು ಬರ್ತಾರೆ. ನೋಡು, ನೀನು ಬಿಟ್ಬಿಡ್ತೀವಿ, ಏನು ನಡೀತು ಹೇಳಿಬಿಡು, ನಿನ್ನಂತೂ ನಾವೇನು ಮಾಡಲ್ಲ, ನಿನ್ನ ಮಾಫಿ ಸಾಕ್ಷಿಯನ್ನಾಗಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತ. ನಾನು ಬಿಟ್ಬಿಡ್ತೀರಾ ಸ್ವಾಮಿ? ನೀನು ಬಿಟ್ಬಿಡ್ತೀವಪ್ಪ, ಹೇಳು ಏನು ನಡೀತು ಹೇಳು ಅಂದಾಗ, ಇಂತಿಂಥವ್ರು ಹೀಗೆ ಮಾಡಿದ್ರು ಸ್ವಾಮಿ, ಇಂಥ ಟೈಮಿಗೆ ನಾವು ಹೋದ್ವಿ, ಇಂಥ ಟೈಮಿಗೆ ಅವರೆಲ್ಲ ಬಂದಿದ್ದರು, ದರೋಡೆ ಮಾಡಿದ್ರು, ಕೊಲೆ ಮಾಡಿದ್ರು, ಅತ್ಯಾಚಾರ ಮಾಡಿದ್ರು, ಎಲ್ಲವನ್ನೂ ಕೂಡ ಅವನು ಬಾಯ್ಬಿಟ್ಟಿರ್ತಾನಲ್ಲ, ಇದರ ಆಧಾರದ ಮೇರೆಗೆ ಇನ್ವೆಸ್ಟಿಗೇಷನ್ ಸ್ಟ್ರಾಂಗ್ ಮಾಡ್ತಾರೆ. ಜೊತೆಗೆ ಯಾವುದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಲವಾದಂಥ ಸಾಕ್ಷಿ ಬೇಕಾಗುತ್ತಲ್ಲ, ಆ ಸಾಕ್ಷಿಯನ್ನು ಆ ಮೂಲಕವಾಗಿ ಕೃತ್ಯದಲ್ಲಿ ಭಾಗಿಯಾದಂಥ ಒಬ್ಬನನ್ನೇ ಅಥವಾ ಒಬ್ಬಳನ್ನೇ ಮಾಫಿ ಸಾಕ್ಷಿ ಮಾಡಿಕೊಂಡು ಬಿಡ್ತಾರೆ. ಇದೀಗ ಇಲ್ಲಿ ದರ್ಶನ್ ಕಡೆ ವಕೀಲರು ಹೇಳ್ತಿರೋದೇನು, ಇಲ್ಲಿ ಆರೋಪಿಗಳಿದ್ದಾರಲ್ಲ ಸ್ವಾಮಿ, ಆರೋಪಿಗಳಲ್ಲಿಯೇ ಒಬ್ಬರನ್ನು ಮಾಫಿ ಸಾಕ್ಷಿ ಮಾಡಬೇಕು ಅಂತೇಳಿ ಒತ್ತಡ ಹಾಕ್ತಾ ಇದ್ದಾರೆ ಪೊಲೀಸರು ಅಂಥೇಳಿ ವಕೀಲ ಸುನಿಲ್ ಕುಮಾರ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪೊಲೀಸರು ಒಬ್ಬರಿಗಲ್ಲ 3-4 ಜನ ಆರೋಪಿಗಳಿಗೆ ಇದೀಗ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆರೋಪಿಗಳು ಪೊಲೀಸರನ್ನು ಭೇಟಿಯಾಗಿದ್ದರು, ಅವರಿಗೆ ದರ್ಶನ್ ವಿರುದ್ಧ ಮಾಫಿ ಸಾಕ್ಷಿಯಾಗಿ ಹೇಳ್ತಾ ಇದ್ದಾರೆ ಇವರು. ಆರೋಪಿಗಳು ಪೊಲೀಸರನ್ನು ಭೇಟಿಯಾದಾಗ ದರ್ಶನ್ ವಿರುದ್ಧ ಸಾಕ್ಷಿ ಹೇಳು ಅಂತ ಹೇಳಿ ಪೊಲೀಸರೇ ಅವರಿಗೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಈ ಬಗ್ಗೆ ನ್ಯಾಯಾಲಯದ ಗಮನಕ್ಕೂ ಇದನ್ನು ತರಲಾಗಿದೆ. ಮನವಿಯನ್ನು ಪುರಸ್ಕರಿಸಿದಂಥ ಕೋರ್ಟ್ ಅರ್ಜಿ ಹಾಕಿ ಅದಕ್ಕೆ ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ ಅಂಥೇಳಿ ವಕೀಲರು ಮಾತಾಡಿದ್ದಾರೆ. ಇದು ಕೋರ್ಟಲ್ಲಿ ಆರೋಪಿಗಳು ಬೇಲಲ್ಲಿ ಬಂದ ನಂತರ ರೆಗ್ಯುಲರ್ ಆಗಿ ಕೋರ್ಟಲ್ಲಿ ಅವರು ಹಾಜರಾತಿ ಬೇಕಾಗುತ್ತೆ. ಆ ಹಾಜರಾತಿಗೋಸ್ಕರ ಇವತ್ತು ಡೇಟ್ ಇತ್ತು, ಅದಕ್ಕೆ ಎಲ್ಲ ಆರೋಪಿಗಳು ಇವತ್ತು ಹಾಜರಿದ್ರು. ಒಂದಿಬ್ಬರು ಆರೋಪಿಗಳನ್ನ ಹೊರತುಪಡಿಸಿ ಎಲ್ಲ ಆರೋಪಿಗಳು ಇವತ್ತು ಹಾಜರಿದ್ರು ಸರ್ ಕೋರ್ಟಲ್ಲಿ. ಕೋರ್ಟ್ ಅವ್ರನ್ನ ವಿಚಾರಣೆ ನಡೆಸಿ ಮತ್ತೆ ಅವ್ರದ್ದು ಮತ್ತೆ ಮುಂದಿನ ವಿಚಾರಣೆಗೆ ದಿನಾಂಕ ಕೊಟ್ಟಿದೆ, ನಿಗದಿಪಡಿಸಿದೆ ಸರ್. ಮಾಪಿಂಗ್ ಆಗ್ತಿದೆ, ಒತ್ತಡ ಇರ್ತಿದ್ದಾರೆ ಕೆಲವರಿಗೆ, ಕೆಲವು ಆರೋಪಿಗಳ ಮೇಲೆ ಸಹ ಆರೋಪಿಗಳ ಮೇಲೆ ಒಂದು ಮಾಫಿ ಸಾಕ್ಷಿ ಪರಿವರ್ತನೆ ಮಾಡೋಕ್ಕೆ ಟ್ರೈ ಆಗ್ತಿದೆ ಅಂತ. ಹೌದು ಸರ್. ಇವಾಗ ನಮ್ಗಿರೋ ಮಾಹಿತಿ ಪ್ರಕಾರ, ಅಂದ್ರೆ ನಮ್ಗೆ ಆರೋಪಿಗಳೇ ಕೊಟ್ಟಿರೋ ಮಾಹಿತಿ ಪ್ರಕಾರ ಒಂದಷ್ಟು ಜನ ಅಂದರೆ ಪೊಲೀಸ್ನವರು ಅಂತ ಹೇಳ್ಕೊಂಡು, ಆಮೇಲೆ ಒಂದಷ್ಟು ಜನ ವಕೀಲರು ಅಂತ ಹೇಳ್ಕೊಂಡು ಅವ್ರಿಗೆ ನೀವು ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗಬೇಕಾಗುತ್ತೆ ಅಂತ ಹೇಳಿ ಅವ್ರಿಗೆಲ್ಲ ಬೇರೆ ಉಳಿದಂಥ ಒಂದಷ್ಟು ಜನ ಆರೋಪಿಗಳಿಗೆ ಹೆದರಿಸ್ತಾ ಇದ್ದಾರೆ. ಅದನ್ನು ನಾನು ಇವತ್ತು ಕೋರ್ಟಲ್ಲಿ ಮೊನ್ನೆ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀನಿ. ಅದಕ್ಕೆ ನಾವು ಸೂಕ್ತ ಸಮಯ ನೋಡಿ ಅದಕ್ಕೆ ಸಂಬಂಧಪಟ್ಟಂಥ ಅರ್ಜಿನೂ ಸಹ ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ. ಇವತ್ತು ನ್ಯಾಯಾಧೀಶರು ಸಹ ಅದನ್ನು ಹೇಳಿದ್ದಾರೆ, ನಿಮ್ಗೆ ಆ ಥರ ಯಾವುದಾದ್ರು ಗ್ರೀವೆನ್ಸ್ ಇದ್ದರೆ ನೀವು ಅರ್ಜಿ ಸಲ್ಲಿಸಿ, ನಾನು ಅದ್ರ ಮೇಲೆ ಏನು ಆದೇಶ ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಇಲ್ಲ, ನಾನು ಅದನ್ನು ನನ್ನ ಅರ್ಜಿನಲ್ಲಿ ನಾನು ಹೇಳ್ತೀನಿ ಸರ್, ಯಾವ್ಯಾವ ಆರೋಪಿಗಳಿಗೆ ಆ ಥರ ಮಾಫಿ ಸಾಕ್ಷಿ ಆಗಬೇಕು ಅಂತ.